ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ. ವೀಕ್ಷಕರೇ ನೋಡಿ, ಪಂಚಮ ಭಾವ ಎಲ್ಲರಿಗೂ ಗೊತ್ತು. ಪಂಚಮ ಭಾವ ಅಂದರೆ ಏನು ಹೇಳಿ? ಪ್ರೀತಿ, ಪ್ರೇಮ, ಪ್ರಣಯದ ವಿಚಾರ ಅಲ್ವಾ? ಸೊ ನಮ್ಮ ಕೃಷ್ಣಮೂರ್ತಿ ಪದ್ಧತಿಯ ಅನುಸಾರದಲ್ಲಿ 5th ಹೌಸ್ನ ಕಸ್ಪಲ್ ಸಬ್ಲಾರ್ಡು ಅದರಲ್ಲಿರುವಂಥ ನಕ್ಷತ್ರಕ್ಕೆ ಏನಾದರೂ 4 ಕಾಂಬಿನೇಷನ್ ಬಂದಿತ್ತು, 4 ಅನ್ನೋ ನಂಬರ್ ಬಂದಿತ್ತು ಎಂಡಿಂಗಲ್ಲಿ ಅಂದಾಗ ಆ ಲವ್ ರಿಲೇಷನ್ಶಿಪ್ಪು ಬ್ರೇಕ್ ಆಗುವಂಥದ್ದು. ಸೊ ಆ ಒಂದು 5th ಕಸ್ಪಲ್ ಸಬ್ಲಾರ್ಡ್ ಜೊತೆಯಲ್ಲಿ ಏನು 4 ಕಾಂಬಿನೇಷನ್ ಜೊತೆಗೆ 5 ಬಂದಿತ್ತು ಅಂತಂದರೆ ಲವ್ ಬ್ರೇಕ್ ಆಗುತ್ತೆ ಮತ್ತು ಇನ್ನೊಂದು ಸತಿ ಲವ್ ಕೂಡ ಆಗುತ್ತೆ. ಆದರೆ ತುಂಬ ವಿಚಿತ್ರ ಅಂದರೆ ತಿಳ್ಕೊಳ್ಳಿ, ಆ 4 ಜೊತೆ 9 ಕಾಂಬಿನೇಷನ್ ಅಂದರೆ 5th ಕಸ್ಪಲ್ ಸಬ್ಲಾರ್ಡ್ದು ಕಾಂಬಿನೇಷನ್ ನಂಬರು 4 ಜೊತೆ 9 ಬಂದಿದ್ದರೆ ಖಂಡಿತ ಮತ್ತೆ ಮರುಮದುವೆ ಆಗುತ್ತೆ. ಆದರೆ ಒಂದು ಅಪರಿಚಿತ ವ್ಯಕ್ತಿಯಿಂದ ಆಗುತ್ತೆ, ಅಂದರೆ ಅರೇಂಜ್ ಮ್ಯಾರೇಜ್ ಆಗುತ್ತೆ. ನೋಡಿ, ಅರ್ಥ ಆಯ್ತಲ್ಲ ಹೇಗೆ ಒಂದು ಕಸ್ಪಲ್ ಸಬ್ಲಾರ್ಡ್ನ ಮಹತ್ವ ನಮ್ಮ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ತಿಳಿಸಲಾಗಿರುವಂಥದ್ದು. ಈ ರೀಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.